ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಮಹೇಶ್ ಮಾತಾಡ್ತಿರೋದು. ಇವತ್ತು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಬಿಕಾಸ್ ಯಾಕೆ ಅಂದರೆ ಏನು ಆಗಬಾರ್ದು ಅಂತ ಇಷ್ಟು ದಿನ ನಾವು ಅಂದ್ಕೊಂಡಿದ್ವೋ ಆ ಒಂದು ಘಟನೆ ಆಗೋಗಿದೆ. ಅದು ಜಮ್ಮು ಕಾಶ್ಮೀರ, ನಿಮಗೆ ಗೊತ್ತಿದೆ ಸರಿನಾ. ಜಮ್ಮು ಕಾಶ್ಮೀರಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಹಿಂದೂಗಳು ಜೀವನ ಮಾಡೋಕ್ಕಾಗ್ತಾನೇ ಇಲ್ಲ. ಈವನ್ ಆರ್ಟಿಕಲ್ 370, 371 ಬ್ಯಾನ್ ಆದರೂ ಕೂಡ ಇವ್ರದ್ದು ದಬ್ಬಾಳಿಕೆ ಮತ್ತೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಇವತ್ತು ನೋಡಿ, ಟೆರರಿಸ್ಟು, ಅದು ಬರೀ 4 ಜನ ಮುಸ್ಲಿಂ ಟೆರರಿಸ್ಟ್ಗಳು ಸೇರಿಕೊಂಡು ಪ್ರತಿಯೊಬ್ಬ ಹಿಂದೂಗಳನ್ನ ಹುಡುಕಿ ಸಾಯಿಸಿದ್ದಾರೆ, ಶೂಟ್ ಮಾಡಿ ಸಾಯಿಸಿದ್ದಾರೆ. ಅದನ್ನು ಹೆಸರು ಕೇಳಿದ್ದಾರೆ. ಇವತ್ತಿಗೆ ಈಗ ಕೌಂಟ್ ಬರೋದಾದರೆ 30 ಜನ ಲೆಕ್ಕ ಸಿಗ್ತಾ ಇದೆ ಈಗ ಅಟ್ ಪ್ರೆಸೆಂಟು, ಸರಿನಾ. ಅದರಲ್ಲಿ ಇಬ್ಬರು ಕರ್ನಾಟಕದವರು. ಓಕೆ, ಇವ್ರು ಯಾಕೆ ಇಷ್ಟೊಂದು ಡಾಮಿನೆಂಟ್ ಆಗ್ತಾ ಇದ್ದಾರೆ? ಪ್ರಪಂಚದಲ್ಲಿ ಎಷ್ಟೊಂದು ರಿಲಿಜಿಯನ್ ಆಗಿದೆ, ಯಾವ ರಿಲಿಜಿಯನ್ ಕೂಡ ಇಷ್ಟೊಂದು ವೈಲೆಂಟು ಮತ್ತು ಡಾಮಿನೆಂಟ್ ಆಗಿಲ್ಲ. ಇವ್ರು ಯಾಕೆ ಇಷ್ಟೊಂದು ಡಾಮಿನೆಂಟ್ ಆಗ್ತಾರೆ? ಇಷ್ಟೊಂದು ಕ್ರೌರ್ಯ ಏನಕ್ಕೆ ಅಂತ ಸಾವಿರಾರು ವರ್ಷದಿಂದನೂ ಕೂಡ ಇವರು ದಬ್ಬಾಳಿಕೆ ಮಾಡ್ಕೊಂಡೇ ಬಂದಿದ್ದಾರೆ, ಸರಿನಾ. ನಮ್ಮ ದೇಶದಲ್ಲಿ ಯಾರು ಕೂಡ ಮುಸ್ಲಿಮ್ಸ್ ಅಂತವ್ರು ಇರ್ತಾನೆ ಇರಲಿಲ್ಲ. ಎಲ್ಲರೂ ಈಗ ಕನ್ವರ್ಟ್ ಆಗಿರೋಂಥ ಮುಸ್ಲಿಮ್ಸ್ ನಿಮ್ಗೆ ಸಿಗ್ತಾರೆ. ಮೂಲ ಮುಸ್ಲಿಮ್ಸ್ ಯಾರಿದ್ದಾರೆ? ಅವನು ಗಜ್ನಿ ಬರ್ತಾನೆ, 17 ಸರಿ ದಂಡಯಾತ್ರೆ ಮಾಡ್ತಾನಂತೆ. ದಂಡಯಾತ್ರೆ ಮಾಡಿ ನಮ್ಮ ದೇವಾಲಯನೆಲ್ಲ ಒಡೆದಾಕಿ ಅದರಲ್ಲಿರೋವಂಥ ಚಿನ್ನ, ವಜ್ರ, ವೈಢೂರ್ಯಗಳನ್ನ ದೋಚ್ಕೊಂಡು ಹೋಗ್ತಾನೆ. 17 ಸರಿ ಬಂದು ದಾಳಿ ಮಾಡಿಕೊಂಡು ಕೋಟಿ ಬೆಲೆನೇ ಕಟ್ಟಕ್ಕಾಗ್ದಲ್ಲಿರೋಷ್ಟು ವಜ್ರ ವೈಢೂರ್ಯಗಳನ್ನ ಆನೆಗಳಲ್ಲಿ ತುಂಬ್ಕೊಂಡು ಹೋಗ್ತಿದ್ದ, ಒಂಟೆಗಳಲ್ಲಿ ತುಂಬ್ಕೊಂಡು ಹೋಗ್ತಿದ್ದಂತೆ ಅವನು. ನಮ್ಮ ಹಿಂದೂಗಳು ಏನು ಮಾಡ್ತಾಯಿದ್ರು ಅಂತ, ಸರಿನಾ. ಅದಾದಮೇಲೆ ಮತ್ತೆ ಈ ಮೊಘಲರದು ರಾಜ್ಯ ಬಂದು ಹತ್ತತ್ರ ಏನಾದರೂ ಒಂದು 300 ವರ್ಷ 400 ವರ್ಷ ತನಕ ರಾಜ್ಯಭಾರ ಮಾಡಿ ನಮ್ಮ ದೇಶದಲ್ಲಿ ಇರೋವಂಥ ಸಾವಿರಾರು ವರ್ಷದಿಂದ ಇರೋವಂಥ ಸಾಂಸ್ಕೃತಿಕ ದೇವಸ್ಥಾನಗಳು, ಎಂತೆಂಥ ಜಾಗ, ಎಂತೆಂಥ ವಿಗ್ರಹಗಳು, ಎಂತೆಂಥ ಕಲೆ ಇದ್ವು ಎಲ್ಲ ಬಂದು ವಿಗ್ರಹ ಭಂಜನ ಅಂದರೆ ಎಲ್ಲ ವಿಗ್ರಹಗಳು, ಕಲ್ಲಿಂದ ಕೆತ್ತಿರೋಂಥ ವಿಗ್ರಹನೆಲ್ಲ ಎಲ್ಲನೂ ಕೂಡ ಒಡೆದು ನಾಶ ಮಾಡಾಕ್ಬಿಟ್ರು. ನೀವು ಹಂಪೆ ಅಂತ ತೊಗೊಂಡ್ರೆ, ರಾಮರಾಯರನ್ನ ಸಾಕಿದ ಮಗ ಒಬ್ಬ ಮುಸ್ಲಿಮು, ಅವನೇ ಏನು ಅಪ್ಪ ಅಂತನೂ ನೋಡ್ದಲೆ ಬಿಜಾಪುರ ಸುಲ್ತಾನ್ನವ್ರಿಗೆ ಇಟ್ಕೊಟ್ಟು ತಲೆ ಕಡ್ದು ಸಾಯಿಸಿಸ್ತಾರೆ ಅವನ ಮುಂದೆನೇ. ಅವನು ನಗಾಡ್ತಾನೆ, ಆಯಿತಾ. ಸಾಕಿದ ತಂದೆ ಆಯ್ತಲ್ಲ, ಸಾಕ್ ಮಗ ಅಂತ ಅವನಿಗೆ ಪ್ರೀತಿ ಕೊಟ್ಟು ಸಾಕಿರ್ತಾರೆ ರಾಮರಾಯರು, ಅಂದರೆ ಕೃಷ್ಣದೇವರಾಯರ ಅಳಿಯ. ಆ ಸಾಕಿರೋ ಕೈ ತುತ್ತು ತಿನ್ನಿಸಿ ಬೆಳೆಸಿರೋ ಒಬ್ಬ ಮುಸ್ಲಿಂ ಹುಡುಗನಿಗೆ ಅವನು ದೊಡ್ಡನಾದ್ಮೇಲೆ ಸ್ವಂತ ಸದ್ಯ ಅಂದರೆ ಮಲ ತಂದೆಗೇ ಹಾಕ್ಕೊಟ್ಬಿಟ್ಟು ಸಾಯಿಸಿ ಅವನ ತಲೆ ಹಿಡ್ಕೊಂಡು ಕೇಕೆ ಆಡ್ಕೊಂಡು ಎಲ್ಲರ ಹತ್ರನೂ ಕೂಡ ತಲೆ ಹಿಡ್ಕೊಂಡು ಓಡಾಡ್ತಾನೆ, ಆಯಿತಾ. ನಗಾಡ್ಕೊಂಡು ಓಡಾಡ್ತಾನಂತೆ. ಇಷ್ಟು ಮೋಸ ಯಾಕೆ? ಈಗ ಹಿಂದೂಸ್ತಾನದಲ್ಲಿ ಇದ್ದು ಹಿಂದೂಗಳಿಗೆ ಬದುಕುವಂಥ ಅಧಿಕಾರ, ಹಕ್ಕು ಏನು ಇಲ್ವಾ? ಹಾಗಾದರೆ ಇಲ್ವೇ ಇಲ್ವಾ? ನೀವು ಸಾವಿರಾರು ವರ್ಷದಿಂದ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ, ಸರಿನಾ. ಮೊಘಲರು, ಖಿಲ್ಜಿ, ಅವನು ಯಾರೋ ಸುಲ್ತಾನೇಟ್ ಅಂತೆ. ಈ ನಳಂದ ಒಂದು ನಳಂದ ಯೂನಿವರ್ಸಿಟಿಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ತಕ್ಷಶಿಲಾ ಅಂತ ಕರಿತೀವಿ. ನಳಂದ ಯೂನಿವರ್ಸಿಟಿಗೆ ಚಾಣಕ್ಯ ಮತ್ತು ಯಾರು ನಮ್ಮ ಕುಮಾರಗುಪ್ತ ಅವರು ಸ್ಥಾಪನೆ ಮಾಡಿದ್ದು, ಸರಿನಾ. ಅಶೋಕ ಎಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿ ಅಷ್ಟು ಚೆನ್ನಾಗಿ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರೋಂಥ ಯೂನಿವರ್ಸಿಟಿ, ಸರಿನಾ. ಒಬ್ಬ ಖಿಲ್ಜಿ ಗುಲಾಮ ಬಂದು ಅದನ್ನು ಸುಡ್ತಾನೆ, ನಳಂದ ಯೂನಿವರ್ಸಿಟಿನ. ಆ ನಳಂದ ಯೂನಿವರ್ಸಿಟಿಗೆ ಯಾರಾದರೂ ಸ್ಟೂಡೆಂಟ್ಸು, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಕಾಯ್ತಿರೋ ಅಂಥ ಸೈನಿಕರು ಕ್ವಶನ್ ಕೇಳೋರಂತೆ. ಅವ್ರು ಕೇಳಿರೋ ಕ್ವಶನ್ಗೆ ಇವ್ರು ಆನ್ಸರ್ ಮಾಡಿದ್ರೆ ಆ ಸ್ಟೂಡೆಂಟ್ಸ್ನ ಒಳಗಡೆಗೆ ಬಿಡೋರು, ಸರಿನಾ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಖಾಂತರ ಅವ್ರಿಗೆ ಅಲ್ಲಿ ಅಡ್ಮಿಷನ್ ಸಿಗೋದು. ಫೇಮಸ್ ಟ್ರಾವೆಲರ್ ಹ್ಯೂನೆಸ್ ಸಾಂಗ್ ಅವನು ಕೂಡ ಅಲ್ಲೇ ಓದಿದ್ದು. ಆ ಥರ ಒಂದು ನಳಂದ ಯೂನಿವರ್ಸಿಟಿನ ಒಬ್ಬ ಖಿಲ್ಜಿ ಒಬ್ಬ ಗುಲಾಮ ಬಂದು ದಾಳಿ ಮಾಡಿ ಅದಕ್ಕೆ ಬೆಂಕಿ ಇಕ್ಕಿ 6 ತಿಂಗಳು ಸತತವಾಗಿ ಉರಿಯುತ್ತಂತೆ. ಇದನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದೀರಾ, ಸರಿನಾ. ನಮ್ಮ ದೇಶದಲ್ಲಿರುವಂಥ ಸಂಪತ್ನೆಲ್ಲ ದೋಚಿ ಹಜ್ಜಿಗೆ ಔರಂಗಜೇಬು ನಮ್ಮ ದೇವಸ್ಥಾನದಲ್ಲಿರುವಂಥ ಎಲ್ಲ ಒಡವೆ ವೈಢೂರ್ಯ ಎಲ್ಲ ದೋಚಿ ಟ್ಯಾಕ್ಸ್ ಹಾಕಿ ಬರೋವಂಥ ದುಡ್ಡಲ್ಲಿ ಎಲ್ಲ ಹಜ್ಜಿಗೆ ಬೋಟಲ್ಲಿ ಕಳಿಸೋಣಂತೆ, ಸರಿನಾ. ಇನ್ನು ಎಷ್ಟು ದಿನ ದಬ್ಬಾಳಿಕೆ ಇದನ್ನು ನಾವು ಮಾಡಿಸ್ಕೊಂಡು ಇದೇ ಥರ ಇರಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಸರಿನಾ. ಈಗ ಭೇದ ಭಾವ ಯಾಕೆ?
ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬೌದ್ಧ, ಸಿಕ್ಕು, ಪಾರ್ಸಿ ಇದೆಲ್ಲ ಇದ್ದಾರೆ. ಸರಿನಾ? ಇಷ್ಟೊಂದು ಭೇದ ಭಾವ ಏನಕ್ಕೆ? ನಾವೇ ತಾನೇ ನಿಮಗೆ ಜಾಗ ಕೊಟ್ಟಿದ್ದು, ಆಯಿತಾ? ಸೊ ಮೊಘಲರು ಬರ್ತಾರೆ, ಟ್ರೇಡಿಂಗ್ ಅಂತ ಬಂದು ನೀನು ಮೋಸ ಮಾಡಿ, ಅರ್ಥ ಆಯ್ತಲ್ಲ? ಇಂಗ್ಲೀಷರು ಹಂಗೆ ಮಾಡ್ತಾರೆ, ನೀವು ಹಂಗೆ ಮಾಡಿ. ಸೊ ಈಗ ನೋಡಿ, ಈಗ ಜಮ್ಮುಲಿ ಇವತ್ತು ಏನು ಘಟನೆ ಆಗಿದೆ ಅಂದರೆ, ಜಮ್ಮುಲಿ ಬೈಸನ್ ವ್ಯಾಲಿ ಅಂತ ಒಂದು ಜಾಗ ಇದೆ. ಸರಿನಾ? ಆ ಬೈಸನ್ ವ್ಯಾಲಿ ಮೇಲೆ ಹೋದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಇದೆ. ಎಸ್ಪೆಷಲಿ ಬೈಸನ್ ವ್ಯಾಲಿಯಿಂದ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರ ಅಂತ ಬಂದರೆ ಎಲ್ಲ ನ್ಯೂ ಕಪಲ್ಸ್ ಹೋಗ್ತಾರೆ, ಆಗ್ತಾನೆ ಮ್ಯಾರೇಜ್ ಆಗಿರುವಂಥವ್ರು. ಸೊ ಆ ಒಂದು ಸೌಂದರ್ಯ, ಪ್ರಕೃತಿ ಸೌಂದರ್ಯನ ನೋಡೋಕೆ ಹೋಗಿರೋ ಅಂಥದ್ದು ಎಲ್ಲ ನ್ಯೂ ಕಪಲ್ಸ್ ಹೋಗಿರೋದು, ಆಯ್ತಲ್ಲ? ಪ್ರವಾಸಿಗರನ್ನ 4 ಜನ ಮುಸ್ಲಿಂ, ಅದು ಮುಜಾಹಿದ್ ಸೊ ಗ್ರೂಪ್ ಅವರು ಬಂದಿರೋದು, ಆಯ್ತಲ್ಲ? ಸೊ ಅವ್ರೇನೋ ಫಾಂಟೀಸ್ ಸಮಥಿಂಗ್ ರೆಸಿಸ್ಟೆಂಟ್ ಫಾಂಟೀಸ್ ಅಂತ ಹೆಸರು ಇಟ್ಕೊಂಡು, ಸೊ ಆ ಒಂದು ಗುಂಪು ಇಟ್ಕೊಂಡು 4 ಜನ ಮುಸ್ಲಿಂ ಟೆರರಿಸ್ಟ್ಗಳು ಪ್ರತಿಯೊಬ್ಬರ ಹತ್ರ ಹೋಗಿ ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿ ಹಿಂದೂ ಅಂತ ಹೇಳಿದ್ರೆ ತಲೆಗೆ ಶೂಟ್ ಮಾಡಿಬಿಟ್ಟು ಸಾಯಿಸಿದ್ದಾರೆ. ಸರಿನಾ? ಅಂಥದ್ದು ಈಗ ಸಂಖ್ಯೆ ಬಂದು 30 ಜನ ಇದುವರೆಗೂ ಕೂಡ. ಆ ಥರ ಹೊಸದಾಗಿ ಮದುವೆ ಆಗಿ ಹೊಸ ಜೀವನನ ಕಂಡುಕೊಳ್ಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ ಹೆಣ್ಮಕ್ಳು. ಹಾಗೆ ಗಂಡು ಕೂಡ ಕನಸು ಕಾಣ್ತಾ ಇರ್ತಾರೆ. ಏನೋ ಒಂದು ಖುಷಿಗೋಸ್ಕರ, ಒಂದು ಪ್ರವಾಸಕ್ಕೋಸ್ಕರ ಸೊ ಅಲ್ಲಿಗೆ ಹೋದರೆ ಈ ಥರ ಅನಾಹುತ ಮಾಡಿಬಿಟ್ರಲ್ಲ. ನಿಮಗೂ ಕೂಡ ಅದೇ ಥರ ಯಾರಾದರೂ ಬೇರೆ ರಿಲಿಜಿಯನ್ ಅವರು ಮಾಡಿದ್ರೆ ನೋವು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ಒಬ್ಬ ಗಂಡನ್ನು ಕಳ್ಕೊಳ್ಳೋ ಅಂಥ ನೋವು ಹೆಂಡತಿಗೆ, ಅದು ಹಿಂದೂ ಆದ್ರೇನೋ, ಮುಸ್ಲಿಂ ಆದರೆ, ಕ್ರಿಶ್ಚಿಯನ್ ಆದ್ರೇನೋ, ಬೌದ್ಧ ಆದ್ರೇನೋ, ಪ್ರೀತಿ ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ನಿಮಗೆ ಒಂಚೂರು ಕರುಣೆನೇ ಇಲ್ವಾ ಹಾಗಾದರೆ? ನೀವು ಕಾಲಕ್ಕೂ ವರ್ಷಾನುಗಟ್ಟಲೆ ಸಾವಿರಾರು ವರ್ಷದಿಂದ ಇತಿಹಾಸ ತಗೊಂಡ್ರೆ ನಿಮ್ದೆಲ್ಲ ವೈಲೆಂಟ್ ಆ್ಯಕ್ಟೇ. ಸರಿ, ನಾವು ಬರ್ಬರವಾಗಿ ಸಾಯಿಸ್ತೀರಾ. ಸರಿನಾ? ಆಗಿನ ಕಾಲದಲ್ಲಿ ಈ ಮೊಘಲ್ ರಾಜರುಗಳು ಹಿಂದೂ ರಾಜರುಗಳನ್ನ ಏನಾದ್ರು ಸರಿ ಹೇಳಿದ್ರೆ ಹಿಂದೂ ರಾಜನ ಮುಂದೆನೇ ಹೆಂಡತಿ ಮಗಳನ್ನ ರೇಪ್ ಮಾಡೋವಂತೆ. ಸರಿನಾ? ರೇಪ್ ಮಾಡಿ ಸಾಯಿಸೋರಂತೆ. ಅದನ್ನು ರಾಜ ನೋಡಬೇಕು, ಯಾರೋ ಒಬ್ಬ ಗಂಡ ಹಿಂದೂ ರಾಜ ಅದನ್ನು ನೋಡಬೇಕು, ಹೆಂಡ್ತಿನ ಮತ್ತು ಮಗಳನ್ನ ಹೇಗೆ ರೇಪ್ ಮಾಡ್ತಾರೆ, ಹೇಗೆ ಸಾಯಿಸ್ತಾರೆ ಅಂತ, ಸಾಮೂಹಿಕ ಅತ್ಯಾಚಾರ ಮಾಡಿಸೋಣಂತೆ. ಇಂಥ ದರಿದ್ರು ನನ್ನ ಮಕ್ಕಳು ಇವರು, ಆಯಿತಾ? ಸೊ ಈ ಪರಂಪರೆನೇ ಯಾಕೆ ಇನ್ನೂ ನೀವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ? ಇವು ಅಷ್ಟೊಂದು ವೈಲೆನ್ಸ್ ಯಾಕೆ? ಇದು ನನಗೆ ತುಂಬ ಬೇಜಾರಾಗಿ ನಾನು ಮಾತಾಡ್ತಾ ಇದ್ದೀನಿ. ಸರಿನಾ? ಸೊ ಈಗ ನೋಡಿ, ಈಗ ಅಲ್ಲಿಗೆ ಆಗಿರೋಂಥ ನಷ್ಟ ಇಷ್ಟು ವರ್ಷದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆಗಿರೋಂಥ ದೊಡ್ಡ ಘಟನೆ. ಸರಿನಾ? ಪುಲ್ವಾಮಾ ಸೈನಿಕರನ್ನೆಲ್ಲ ಬ್ಲಾಸ್ಟ್ ಮಾಡಿ ಸಾಯಿಸಿದ್ರಿ. ಸರಿನಾ? ಅದಕ್ಕೆ ನಿಮಗೆ ತಕ್ಕ ಉತ್ತರ ಸಿಕ್ತು. ಬಟ್ ಇದಕ್ಕೂ ನಿಮಗೆ ತಕ್ಕ ಉತ್ತರ 100% ಸಿಕ್ಕೇ ಸಿಗುತ್ತೆ. ಬಿಡಲ್ಲ ನಮ್ಮ ಹಿಂದೂಸ್ತಾನದವ್ರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರಿನಾ? ಸೊ ನೀವು 4 ಜನ ಸೇರಿಕೊಂಡು, ಅದು ಎಲ್ಲ ಹುಡುಗರುಗಳೇ. ಸೊ ಇವ್ರದ್ದು ಏನಂದರೆ ಇವರೆಲ್ಲ ಹೈಬ್ರಿಡ್ ಟೆರರಿಸ್ಟ್ಗಳು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಕೂಡ ಮುಖ್ಯವಾಹಿನಿಗೆ ಬರಲ್ಲ. ನಾನು ಟೆರರಿಸ್ಟ್ ಅಂತ ಇವ್ರು ಯಾರೂ ಹೇಳ್ಕೊಳ್ಳಲ್ಲ. ಎಲ್ಲೋ ಸೈಕಲ್ ಶಾಪಲ್ಲಿ, ಗ್ಯಾರೇಜಲ್ಲಿ, ಇಲ್ಲಾಂದರೆ ಎಲ್ಲೋ ಒಂದು ಹಾಸ್ಪಿಟಲಲ್ಲಿ ಮೇಲ್ ನರ್ಸಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಇಲ್ಲ ಫ್ರೂಟ್ಸ್ ಅಂಗಡಿಲಿ ಕೆಲಸ ಮಾಡ್ತಿರ್ತಾರೆ. ಅವಾಗ ಬಂದು ಇವ್ರಿಗೆ ಗನ್ಗಳೆಲ್ಲ ಏನು ನಿಮಗೆ ಗೊತ್ತಿದೆ, ISI ಪಾಕಿಸ್ತಾನದಿಂದ ಎಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡು ಇವ್ರಿಗೆ AK-47 ಕೊಟ್ಟು ಕಳಿಸಿ ಅವಾಗ ಬಂದು ಸೊ ಏನು ಮಾಡ್ತಾರೆ, ಇವ್ರು ಶೂಟ್ ಮಾಡಿ ಮತ್ತೆ ಅವ್ರವ್ರ ಕೆಲಸಕ್ಕೆ ನಮಗೇನು ಗೊತ್ತಿಲ್ದಂಗೆ ಹೋಗೋ ಅಂಥ ಕಚಡ ನನ್ನ ಮಕ್ಕಳು. ಸರಿನಾ? ನಿಮ್ಮಮ್ಮಂಗೆ, ಇಲ್ಲ ನಿನ್ನ ತಂಗಿಗೆ, ಇಲ್ಲ ನಿನ್ನ ಅಕ್ಕಂಗೆ ಇದೇ ಥರ, ಇಲ್ಲಾಂದರೆ ನಿಮ್ಮ ಮನೇಲಿರೋ ಅಂಥ ನಿಮ್ಮ ಬಾವಂಗೆ, ಅಣ್ಣ ತಮ್ಮದಿರಿಗೆ ಹಿಂಗೆ ಶೂಟ್ ಮಾಡಿ ಸಾಯಿಸಿದ್ರೆ ನಿಮ್ಮಮ್ಮ ಹತ್ರ, ಇಲ್ಲ ಅಂದರೆ ನಿಮ್ಮ ಅಕ್ಕ ಏನಾದ್ರು ಹತ್ತಿದ್ರೆ ನಿನ್ಗೇನು ಅನಿಸುತ್ತೆ? ಏನೂ ಅನಿಸಲ್ಲ ಬಿಡು. ಯಾಕಂದ್ರೆ ನೀವು ಯಾರು ಹೊಟ್ಟೆಗೆ ಅನ್ನ ತಿನ್ನೋರಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಕರುಣೆ ಅನ್ನೋದಿಲ್ಲ. ನಿಮ್ಮ ತಲೆಯಲ್ಲಿ ಇರೋದೆಲ್ಲ ಬರೀ ವೈಲೆನ್ಸ್. ಇಸ್ಲಾಮೀಕರಣ ಮಾಡ್ಬಿಟ್ಟು ಏನೋ ಮಾಡ್ತೀರಾ ನೀವು? ಯಾರೋ ಉದ್ಧಾರ ಆಗವ್ರೆ? ಎಲ್ಲ ದೇಶನೂ ಇಸ್ಲಾಮೀಕರಣ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಸರಿನಾ? ಮಲೇಷಿಯಾದಿಂದ ಹಿಡಿದು, ಭೂತಾನಿಂದ ಹಿಡಿದು, ಸರಿನಾ? ನೀವು ಅರಬ್ಬು ಅದೇ ಓಕೆ. ಸರಿನಾ? ಎಜುಕೇಟೆಡ್ ಇದ್ದು ನಿಮ್ಮಷ್ಟು ಕ್ರುಯಾಲಿಟಿ ಅವ್ರು ತೋರಿಸಲ್ಲ. ಈ ಪಾಕಿಸ್ತಾನ, ಬಾಂಗ್ಲಾದೇಶ, ನೀವು ಇದೆಲ್ಲ ನೋಡಿ, ನೀವೆಲ್ಲ ಇಸ್ಲಾಮೀಕರಣ ಅಂತ ಹೇಳ್ಬಿಟ್ಟು ಇಸ್ಲಾಂ ಹೆಸರಲ್ಲಿ ನಿಮ್ಮ ದೇಶ ಯಾವತ್ತೂ ಉದ್ಧಾರ ಆಗಿಲ್ಲ. ನಿಮ್ಮ ಜನ ಯಾವತ್ತೂ ಎಜುಕೇಟೆಡ್ ಆಗಲ್ಲ. ನಿಮಗೆ
ನಿಮ್ಮ ತಲೆಯಲ್ಲಿ ನಿಜವಾಗ್ಲೂ ಬ್ರೈನ್ ಇಲ್ಲ, ಸರಿನಾ? ಬ್ರೈನ್ ಬದಲು ಬೇರೆ ಇನ್ನೇನೋ ಇಟ್ಕೊಂಡಿರ್ತೀರ. ಈಗ ಅಲ್ಲಿ ನೀವು ಸಾಯಿಸಿದ್ದೀರಲ್ಲ 30+ ಜನನ್ನ, ಅವ್ರಿಗೆ ನ್ಯಾಯ ಯಾರು ಕೊಡ್ತಾರೆ ನೋಡಿ? ಅದರಲ್ಲಿ ಆ ಪ್ರವಾಸಿಗರಲ್ಲಿ ನಮ್ಮ ಕನ್ನಡದವರು ಒಬ್ಬರು ಮಂಜುನಾಥ್ ಮತ್ತು ಪಲ್ಲವಿ ಇನ್ನೊಬ್ಬ, ಅವ್ರ ಮಗ 18 ವರ್ಷದನೊಬ್ಬ ಹೋಗಿದ್ದ. 18 ವರ್ಷದ ಮಗನಿಗೆ ಅವನಿಗೆ ಸುಸ್ತಾಗ್ತಾಯಿತ್ತು, ಬೆಳಿಗ್ಗೆ ಏನೂ ತಿಂದಿಲ್ಲ ಅಂದ್ಬಿಟ್ಟು ಪಾಪ ಪಲ್ಲವಿ ಅವ್ರ ತಾಯಿ ಏನು ಮಾಡ್ತಾರೆ, ಮಂಜುನಾಥ್ರಿಗೆ ಗಂಡಂಗೆ ಹೇಳ್ತಾರೆ, ಸರಿ ಏನಾದ್ರು ಒಂದು ಊಟ ಗಿಟ ಏನೋ ತೊಗೊಂಬನ್ನಿ ಅಂತಂತ. ಶಾಪ್ಗೆ ಹೋಗ್ಬಿಟ್ಟು ಪಾಪಚ್ಚಿ ಅವ್ನು ಊಟ ತೊಗೊತಿದ್ರೆ ಇಮ್ಮಿಡಿಯೇಟಾಗಿ ಬಂದು ಟೆರರಿಸ್ಟ್ ಬಂದು, ನೀನು ಹಿಂದೂನಾ ಮುಸ್ಲಿಮ್ ಅಂತ ಕೇಳಿದ್ದಾನೆ ಮಂಜುನಾಥ್ನ. ನಾನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರೋ ಅಂದಿದ ತಕ್ಷಣ ತಲೆಗೆ ಇಮ್ಮಿಡಿಯೇಟಾಗಿ ಏನೋ ಗನ್ ಇಟ್ಬಿಟ್ಟು ಶೂಟ್ ಮಾಡಿ ಸ್ಪಾಟ್ ಡೆತ್ ಮಾಡಿದ್ದಾನೆ. ಗಾಬರಿಯಾಗಿ ಈ ಪಲ್ಲವಿ ಏನೋ ಹುಡುಗಿ ಹೋಗಿ ನೋಡಿದ್ರೆ ರಕ್ತದ ಮಡುವಿನಲ್ಲಿ ಒದ್ಲಾಡ್ಕೊಂಡು ಸತ್ತೋಗಿದ್ದಾರೆ. ಆ ಪಲ್ಲವಿ ಎಷ್ಟು ಕೆಚ್ಚದೆ ಕನ್ನಡತಿ ಅಂದರೆ ಡೈರೆಕ್ಟಾಗಿ ಕೇಳಿದಲ್ಲಿ, ನಾಯಿ ನನ್ನ ಗಂಡನ್ನು ನೀನು ಸಾಯಿಸಿದ್ಯಾ, ನನ್ನನ್ನು ಸಾಯಿಸು, ನಾನು ನನ್ನ ಗಂಡನ ಜೊತೆ ಹೋಗ್ತೀನಿ. ಅದಕ್ಕೆ ಆ ಟೆರರಿಸ್ಟ್ ಏನಂತ ಅವನು ರಿಪ್ಲೈ ಮಾಡಿದ್ದಾನೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ನಾವು ಉಳಿಸಿದ್ದೀವಿ ಆಯ್ತಲ್ಲ, ನಿಮ್ಮನ್ನ ಸಾಯಿಸ್ತಿಲ್ಲ, ನಾವು ಎಲ್ಲ ಹಿಂದೂ ಗಂಡು ಮಕ್ಕಳನ್ನೇ ಸಾಯಿಸ್ತೀವಿ. ಯಾಕಂದ್ರೆ ನೀವೆಲ್ಲ ಹಿಂದೂ ಹೆಣ್ಮಕ್ಳು ಮೋದಿಗೇಳಿ ನಾವಿದ್ದೀವಿ, ನಾವು ನಿಮ್ಮನ್ನ ಸಾಯಿಸ್ತೀವಿ ಬಿಡಲ್ಲ ಅಂತ ಎಷ್ಟು ಕಚಡ ನನ್ನ ಮಕ್ಕಳು ಇರಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ? ಸೊ ಇದು ಎಲ್ಲಿಗೆ ಮುಗಿಯುತ್ತೆ? ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಆಯ್ತಲ್ಲ, ಇದನ್ನು ಮಟ್ಟ ಹಾಕೋ ತನಕನೂ ಕೂಡ ಸೊ ನಮ್ಮ ದೇಶ ಉದ್ಧಾರ ಆಗಲ್ಲ. ಫಸ್ಟ್ ಆಫ್ ಆಲ್ ರಿಲಿಜಿಯಸ್ ಡೆಮೋಕ್ರಸಿ ಏನ್ರಿ ನಿಮ್ಮದು ಡೆಮೋಕ್ರಸಿ? ಸೆಕ್ಯುಲರ್ ಅಂತ ಕೇಳ್ತೀರಾ, ಯಾಕ್ರಿ ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ? ಮುಸ್ಲಿಮ್ಗೆ ಒಂದು ಕಾಯ್ದೆ ಇದೆ, ಹಿಂದೂಗಳಿಗೆ ಒಂದು ಕಾಯ್ದೆ ಇದೆ, ಮಸ್ಜಿದ್ಗೆ ಒಂದು ಕಾಯ್ದೆ ಇದೆ, ಹಿಂದೂ ಟೆಂಪಲ್ಗೆ ಒಂದು ಕಾಯ್ದೆ ಇದೆ, ಸರಿನಾ? ಮತ್ತು ನೀವು ಪ್ರಾಪರ್ಟಿ ರೈಟ್ಸ್ ಅಂತ ಬರ್ತೀರಾ, ಮ್ಯಾರೇಜ್ ರೈಟ್ಸ್ ಅಂತ ಬರ್ತೀರಾ, ಯಾಕ್ರಿ ಎರಡೆರಡು ಕಾನೂನು ಮಾಡ್ಕೊಂಡಿದ್ದೀರಾ ನೀವು? ಮ್ಯಾರೇಜ್ ರೈಟ್ಸ್ ಬಂದವರಿಗೆ ಅವ್ರದ್ದೇ ಒಂಥರ ಶರಿಯಾ ಕಾನೂನು ಅದು ಇದು ಅಂತೆಲ್ಲ ಮಾಡ್ಕೊಂಡಿದ್ದೀರಾ. ನೀವು ಹೋಗಿ ನೋಡಿ ಕಾನ್ಸ್ಟಿಟ್ಯೂಷನ್. ಸೆಕ್ಯುಲರಿಸಮ್ ಅಂದರೆ ಏನು? ಎಲ್ಲರಿಗೂ ಒಂದೇ ಅಂತಲ್ವಾ? ಯಾಕೆ ಸೆಕ್ಯುಲರಿಸಮು ಮುಸ್ಲಿಮ್ಸ್ಗೆ ಒಂದು ಮತ್ತು ಹಿಂದೂಗಳಿಗೆ ಒಂದು ಅಂತಂತ ಕಾನೂನನ್ನ ಯಾಕೆ ಎರಡು ಮಾಡಿದ್ದೀರಾ? ಎಲ್ಲರಿಗೂ ಒಂದೇ ತಾನೇ ಅಂಬೇಡ್ಕರ್ ಹೇಳಿದ್ದು. ಇದು ನಮ್ಮ ದೇಶದ ಒಂದು ಕರ್ಮ ಏನು ಅಂದರೆ ಇದೇ ಕೆಲಸ ಇವರು ಚೈನಾದಲ್ಲೋ ಜಪಾನಲ್ಲೋ ಇಲ್ಲ ರಷ್ಯಾದಲ್ಲೋ ಮಾಡಿದರೆ ಇಷ್ಟೊತ್ತಿಗೆ ಆಯ್ತು. ಅದಕ್ಕೋಸ್ಕರನೇ ಅಲ್ಲಿ ಯಾರು ಬಾಯಿ ಬಿಚ್ಚಕ್ಕಾಗಲ್ಲ, ಸರಿನಾ? ಈಗ ಇಂಗ್ಲೆಂಡ್ ಮೇಲೆ ಹೋಗಿದ್ದೀರಾ, ಮುಸ್ಲಿಮ್ ಎಲ್ಲ ದಬ್ಬಾಳಿಕೆ ಮಾಡ್ತಾರೆ. ಸ್ವಲ್ಪ ದಿನ ಇಂಗ್ಲೆಂಡ್ ಕೂಡ ಕಂಪ್ಲೀಟಾಗಿ ಇಸ್ಲಾಮೀಕರಣ ಆಗುತ್ತೆ. ಇವ್ರು ಯಾವಾಗ ಬಾಲ ಬಿಚ್ಚಕ್ಕೆ ಶುರು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಬಾಲ ಕಟ್ ಮಾಡಲಿಲ್ಲ ಅಂದರೆ ಇವರು ಕಾಂಗ್ರೆಸ್ ಗಿಡ ಅದಕ್ಕಿಂತ ವರ್ಸ್ಟ್, ಸರಿನಾ? ಒಳ್ಳೆ ತಿಗಣೆ ಥರ ಏನು ಮಾಡ್ತಾರೆ ಇವರು ಉಟ್ಕೊಂಡ್ಬಿಡ್ತಾರೆ, ಸರಿನಾ? ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈಗ ಪಲ್ಲವಿ ಮತ್ತು ಮಂಜುನಾಥ್ ಡೆಡ್ ಬಾಡಿನ ಹುಷಾರಾಗಿ ಒಂದು ಫ್ಲೈಟ್ನ ಅರೇಂಜ್ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ನ್ಯಾಯ ಕೊಡಿಸಿ ಅಲ್ಲಿಂದ ಹುಷಾರಾಗಿ ಇಲ್ಲಿಗೆ ನಮ್ಮ ಕರ್ನಾಟಕಕ್ಕೆ. ಈಗ ಇನ್ನೊಂದು ನ್ಯೂಸ್ ಏನು ಬರ್ತಾ ಇದೆ ಅಂದರೆ, 2 ಕನ್ನಡಿಗರು ಸತ್ತೋಗಿದ್ದಾರೆ. ಇನ್ನೂ ಎಷ್ಟು ಜನ ಬೆಳಗ್ಗೆ ಹೊತ್ತಿಗೆ ಎಷ್ಟು ಜನ ನಮ್ಮ ಕನ್ನಡಿಗರು ಸತ್ತಿರ್ತಾರೆ. ಇಲ್ಲಿ ಕನ್ನಡಿಗರು ಇಲ್ಲ ತಮಿಳು ಇಲ್ಲ ಕೇರಳಿಯನ್ಸ್ ಅಲ್ಲ, ಎಷ್ಟು ಜೀವ, ಸರಿನಾ? ಅಷ್ಟು ಜೀವ ಇವರು ಸಾಯಿಸಿ ಹೋಗಿದ್ದಾರೆ ಪಾಪಚ್ಚೆ. ಆ್ಯಕ್ಚುಲಿ ಅವ್ರನ್ನ ನಾನು ಎಲ್ಲ ಮುಸ್ಲಿಮ್ಸು ಕೆಟ್ಟರು ಅಂತ ಹೇಳಲ್ಲ. ಅಲ್ಲಿರೋರು ಇನ್ನೊಂದಷ್ಟು ಜನ ಮುಸ್ಲಿಮ್ಸು ಇವ್ರನ್ನೆಲ್ಲ ನರಳಾಟ ನೋಡಿ ಟೂರಿಸ್ಟ್ಗಳನ್ನೆಲ್ಲ ಆ ಬೈಸನ್ ವ್ಯಾಲಿಗೆ ಕುದುರೆ ಮುಖಾಂತರ ಇಲ್ಲ ನಡ್ಕೊಂಡು ಹುಷಾರಾಗಿ ಕರ್ಕೊಂಬಂದು ಸೇಫೆಸ್ಟ್ ಪ್ಲೇಸಲ್ಲಿ ತಲುಪಿಸಿದ್ದಾರೆ, ಸರಿನಾ? ಸೊ ಬಟ್ ಇವ್ರಿಗೆಲ್ಲ ವಿಷ ತುಂಬಿರ್ತಾರೆ ಅಲ್ವಾ ತಲೆಯಲ್ಲಿ, ಏನೋ ಇಸ್ಲಾಂ ಅಂತ ತಲೆಯಲ್ಲಿ ಎಲ್ಲ ವಿಷ ತುಂಬಿರ್ತಾರೆ ಅಲ್ವಾ. ಇವ್ರಿಗೆ ಗುಂಗು ಏನು ಅಂದರೆ, ಇವ್ರ ಮನೆಗಳಿಗೆ ನೀವು ಏನಾದ್ರು ಹೋದರೆ ಅವ್ರ ಅಪ್ಪ ಅಮ್ಮಂಗೆ ಒಂದು ಊಟ ಹಾಕ್ತಿರಲ್ಲ, ತಂಗಿದೀರನ್ನ ಕರೆಕ್ಟಾಗಿ ಶಾಲೆಗೆ ಕಳಿಸ್ತಾ ಇರಲ್ಲ, ಮನೆಗೆ ₹1 ತಮ್ಮಂಗೆ ಕೊಡ್ತಿರಲ್ಲ. ಬಟ್ ರಿಲಿಜಿಯಸ್ ಬೇಸ್ಡು ಆಯ್ತಲ್ಲ, ಇದ್ರ ಬಗ್ಗೆ ಏನು ನಾನು ಇಸ್ಲಾಂ ಅಂತಂತ ಹೋದರೆ ಮುಸ್ಲಿಂ ಯಾವನು ಕೂಡ ನೀನು ಹೊಟ್ಟೆ ಹಸ್ದಾಗ ಊಟ ಕೊಡಲ್ಲ. ನಿನ್ನ ರಿಲಿಜಿಯಸ್ಸು, ನಿನ್ನ ಧರ್ಮ ಏನು ಹೇಳುತ್ತೆ ಅಂತ ಫಸ್ಟು ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೋ. ನಿನ್ನ ಧರ್ಮ ಏನು ಹೇಳುತ್ತೆ? ಎಲ್ಲರನ್ನೂ ಸಾಯಿಸು ಅಂತ ಹೇಳುತ್ತಾ? ಅತ್ಯಾಚಾರ ಮಾಡು ಅಂತ ಹೇಳುತ್ತಾ? ಯಾವ ಧರ್ಮನೂ ಕೂಡ ಹೇಳಲ್ಲ ಆ ಥರ. ಸೊ ಯಾವನೋ ಹೇಳೋದು ಮಾತಲ್ಲ. ಹೋಗ್ರಿ, ಎಜುಕೇಟೆಡ್ ಆಗಿ ಓದಾಯ್ತಲ್ಲ, ಎಲ್ಲರ ಜೊತೆಲೂ ಸೇರಬೇಕು, ಓದಾಯ್ತಲ್ಲ, ಸೇರಿ ಒಂದು ದೇಶನ ಕಟ್ಟೋ ಕೆಲಸ ಅಂತ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ನನಗೆ ತುಂಬ ಬೇಜಾರಾಗಿ ಮಾತಾಡ್ತಾ ಇದ್ದೀನಿ.
ಸೊ ಎಲ್ಲರಿಗೂ ಎಲ್ಲ ಪ್ರಾಬ್ಲಮ್ಸು ಆದಷ್ಟು ಬೇಗ ಸಾಲ್ವ್ ಆಗಲಿ. ಮೋದಿಯವರು 100% ನಿಮ್ಮ ಯಾರನ್ನೂ ಬಿಡಲ್ಲ ಆಯ್ತಲ್ಲ. 100% ಹುಡುಕಿ ಶೂಟ್ ಮಾಡಿ ಸಾಯಿಸ್ತಾರೆ. ಮೋದಿಗೆ ಹೋಗಿ ಹೇಳು ಅಂತ ಇನ್ನೂ ಚಿಕ್ಕ ಹುಡುಗರು ಅಂತೆ ಅವರಲ್ಲ, ಇನ್ನೂ ಚಿಕ್ಕ ಹುಡುಗರು AK-47 ಹೆಂಗೆ ಬರುತ್ತೆ ಅವ್ರ ಕೈಯಲ್ಲಿ? ಅಷ್ಟು ಜನನ ಸಾಯಿಸಿದ್ರಲ್ಲ, ನೀವೆಂಥ ಪಾಪಿ ನನ್ನ ಮಕ್ಕಳು ಇರಬೇಕು. ನಿಮ್ಗೆ ಯಾವುದೇ ಕಾರಣಕ್ಕೂ ದೇವರು ಬೇಡ, ಮೋದಿನೇ ಸಾಕು. ಮೋದಿನೇ ನಿಮ್ಗೆ ಉತ್ತರ ಕೊಡ್ತಾರೆ, ಅರ್ಥ ಆಯ್ತಲ್ಲ. ಸೊ ಮುಂದೆ ನೋಡೋಣ, ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.